ಇಲ್ಲೇ ಸ್ಟ್ರೇಟ್ ಅಂತ ಹೇಳಿದ್ರೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಆ ಕಾನ್ಸೆಪ್ಟ್ ಉಪಯೋಗಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿ. ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಬೈ ಡಿಸ್ಕಸಿಂಗ್ ದ ಎನರ್ಜಿ ಚೇಂಜಸ್ ವಿಚ್ ಅಕರ್ಸ್ ವೆನ್ ವಿ ಡ್ರ್ಯಾಗ್ ಅ ಪೆಂಡ್ಯುಲಮ್ ಬಾಬ್ ಟು ಒನ್ ಸೈಡ್ ಆ್ಯಂಡ್ ಅಲೌ ಇಟ್ ಟು ಆಸೋಲೇಟ್ ಅಂತ ಹೇಳಿದ್ರೆ ಹಿಂದೆ ಮುಂದೆ ಈ ಥರ ಹೋಗೋದು ಬರುತ್ತೆ. ವೈ ಡಸ್ ದ ಬಾಬ್ ಇವೆಂಚುಲಿ ಕಮ್ ಟು ರೆಸ್ಟ್? ವಾಟ್ ಹ್ಯಾಪನ್ಸ್ ಟು ದ ಎನರ್ಜಿ ಇವೆಂಚುಲಿ? ಇಸ್ ಇಟ್ ಇನ್ ವೈಲೇಷನ್ ಆಫ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ? ಹುಡುಗರ, ಈ ಬಾಬ್ ಮೋಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ ಈ ಪೆಂಡ್ಯುಲಮ್ ಮೋಷನ್ ಇದ್ದಂಗೆ. ಪೆಂಡ್ಯುಲಮ್ ಅಂತ ಏನೇ ಈ ಒಂದು ವಸ್ತು ಎಸ್ತೀವಲ್ಲ ಈ ರೀತಿಯಲ್ಲೇ ಇದರಲ್ಲಿ ಅಟ್ ದ ಟಾಪ್ ಪೊಟೆನ್ಷಿಯಲ್ ಎನರ್ಜಿ ವಿಲ್ ಬಿ ಮ್ಯಾಕ್ಸಿಮಮ್, ಕೈನೆಟಿಕ್ ಎನರ್ಜಿ ವಿಲ್ ಬಿ 0. ಅಟ್ ದ ಬಾಟಮ್ ಕಾಣುತ್ತಲ್ಲ, ಅದೇ ಬಾಟಮ್ ಇಲ್ಲಿ ಬರುತ್ತೆ ನೋಡಿ. ಇನ್ನೊಂದ್ಸತಿ ಪೊಟೆನ್ಷಿಯಲ್ ಎನರ್ಜಿ 0 ಆಗುತ್ತೆ, ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಆಗುತ್ತೆ. ಇದು ಎಲ್ಲದರಲ್ಲೂ ಮೆಕ್ಯಾನಿಕಲ್ ಎನರ್ಜಿ ಅದೇ ಇರುತ್ತೆ. ಸರಿನಾ? ಆಯಿತಾ? ಸೊ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಬಾಬ್ ಅಂತ ಹೇಳಿದ್ರೆ ಈ ಪೆಂಡ್ಯುಲಮ್, ಇದು ಪೆಂಡ್ಯುಲಮ್ ಅಂದರೆ ಗೊತ್ತಿದೆಯಲ್ಲ, ಈ ಹಳೆ ಕನ್ನಡಿ ಅಂತ ಏನು ಗಡಿಯಾರ ಇರೋದು ನೋಡಿ, ಅದರಲ್ಲಿ ಪೆಂಡ್ಯುಲಮ್ ಉಪಯೋಗಿಸ್ಕೊಂಡೆ ಅದು ಮೂವ್ಮೆಂಟ್ ಆಗೋದು. ಸೊ ಏನು ನೋಡ್ತಾ ಇದ್ದೀವಿ ಇಲ್ಲಿ ಅಂತ ಹೇಳಿದ್ರೆ, ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆ ಈ ಪೆಂಡ್ಯುಲಮ್ ಆಗುತ್ತಲ್ಲ, ಹಿಂದೆ ಮುಂದೆ ಆಗುತ್ತಲ್ಲ, ಇದರಲ್ಲಿ ಮೆಕ್ಯಾನಿಕಲ್ ಎನರ್ಜಿ, ಈ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಾರೆ. ಸರಿನಾ? ಹುಡುಗರು ಏನಿಲ್ಲ, ಇಲ್ಲಿ ಬಿಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಆಗಿರುತ್ತೆ, ನಿಮ್ಮ ಕೈನೆಟಿಕ್ ಎನರ್ಜಿ 0 ಆಗಿರುತ್ತೆ. ಈ ಕೊನೆಯಲ್ಲೂ ಈ ಹೈಟಲ್ಲೂ ಕೂಡ ಕೈನೆಟಿಕ್ ಎನರ್ಜಿ 0 ಆಗುತ್ತೆ. ಅಟ್ಸ್ ಮ್ಯಾಕ್ಸಿಮಮ್ ಅಲ್ವಾ? ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಆಗುತ್ತೆ. ಈ ಮಧ್ಯದಲ್ಲಿ ಪೊಟೆನ್ಷಿಯಲ್ ಎನರ್ಜಿ 0 ಆಗುತ್ತೆ, ಆದರೆ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಆಗುತ್ತೆ. ಈ ಮಧ್ಯದಲ್ಲೆಲ್ಲ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ ವಿಲ್ ಬಿ ಈಕ್ವಲ್ ಟು ಮೆಕ್ಯಾನಿಕಲ್ ಎನರ್ಜಿ, ವಿಲ್ ಬಿ ಕಾನ್ಸ್ಟೆಂಟ್ ಆ್ಯಕ್ಚುಲಿ. ಸೊ ಇವೆರಡು 0 ಆಗಲ್ಲ, ದೇ ವಿಲ್ ಹ್ಯಾವ್ ಸಮ್ ವ್ಯಾಲ್ಯೂ. ಇಲ್ಲೂ ಕೂಡ ಪೊಟೆನ್ಷಿಯಲ್ ಎನರ್ಜಿ ವಿಲ್ ಬಿ ಗ್ರೇಟರ್ ದೆನ್ 0, ಕೈನೆಟಿಕ್ ಎನರ್ಜಿ ವಿಲ್ ಬಿ ಗ್ರೇಟರ್ ದೆನ್ 0. ಈ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ಹಾಂ, ಇದು ವಾಸಿ ಅಂತ ಹೇಳಿದ್ರೆ ಇಲ್ಲಿ ಬಾಬಲ್ ಇದರಲ್ಲಿ ನೋಡಿ, ನಿಮ್ಗೆ ತಿರ್ಗಾ ಗೊತ್ತಾಗುತ್ತೆ. ಇದೆಲ್ಲ ನೋಡಿದ್ದೀರಲ್ಲ ತಿರ್ಗಾ. ಸೊ ಇಲ್ಲಿ ಒಂದು ವಸ್ತು ಎಸೆಯೋ ಬದಲು ನಾವು ಅದನ್ನು ಕಟಾಕ್ಕೆ ಏನು ಮಾಡ್ತೀವಿ, ಅದು ಬಿಡ್ತೀವಿ. ಸೊ ಅದು ಹಿಂದೆ ಈ ಥರ ಹೋಗಿ ಸೊ ಆ ಒಂದು ಮೋಷನ್ ಕೊಡುತ್ತೆ. ಅದರಲ್ಲಿ ಏನು ಕಾಣ್ತಾ ಇದೆ, ಅದರಲ್ಲಿ ನಮಗೆ ಈ ರೀತಿಯಲ್ಲಿ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ಕಾಣ್ತಾ ಇದೆ. ಆಯಿತಾ? ಸೊ ಇದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು, ಪ್ರಶ್ನೆ ಹೇಗೆ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಈ ರೀತಿಯಲ್ಲಿ. ಮೊದಲೇದಾಗಿ ವಿ ಹ್ಯಾವ್ ಟು ಸ್ಟೇಟ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಎನರ್ಜಿ ಕ್ಯಾನ್ ಓನ್ಲಿ ಬಿ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್, ಇಟ್ ಕೆನಾಟ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಅಲ್ವಾ? ನೊಟೇಷನ್ ಅಂತ ಹೇಳಿದ್ರೆ ಯಾವ ಪಾಯಿಂಟಲ್ಲಿ ಏನೇನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಟಿ ಮತ್ತು ಟಿ ಡ್ಯಾಶ್ ರೆಪ್ರೆಸೆಂಟ್ ದ ಎಕ್ಸ್ಟ್ರೀಮ್ ಪೊಸಿಷನ್, ಬಿ ರೆಪ್ರೆಸೆಂಟ್ಸ್ ದ ಸೆಂಟರ್ ಪೊಸಿಷನ್ ಅಲ್ವಾ? ಇದು ಮಧ್ಯದಲ್ಲಿ ಇದೆ. ಇದು ಎ ಮತ್ತು ಎ ಡ್ಯಾಶ್ ರೆಪ್ರೆಸೆಂಟ್ಸ್ ದ ಇಂಟರ್ಮೀಡಿಯೇಟ್ ಪೊಸಿಷನ್. ಇವಾಗ ಎನರ್ಜಿ ಬಗ್ಗೆ ಮಾತಾಡೋಣ. ಬಿಫೋರ್ ವಿ ರಿಲೀಸ್ ದ ಬಾಬ್ ಅಟ್ ಟಿ, ಇಟ್ ಹ್ಯಾಸ್ ದ ಎಂಟೈರ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ. ಇದನ್ನು ನೋಡಿದ್ದೀವಿ. ಆನ್ ರಿಲೀಸ್ ಏನಾಗ್ತದೆ, ಎನರ್ಜಿ ಸ್ಟಾರ್ಟ್ಸ್ ಟು ಗೆಟ್ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ ಆಸ್ ದ ಆಬ್ಜೆಕ್ಟ್ ಸ್ಟಾರ್ಟ್ಸ್ ಟು ಮೂವ್. ಬಾಬ್ ಅಂತಲೂ ಬರೀಬೋದು. ದಟ್ ಈಸ್ ಅಟ್ ಎ ದ ಸಮ್ ಆಫ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಮೋಸ್ಟ್ಲಿ ಕಾನ್ಸ್ಟೆಂಟ್. ಬಿಟ್ಟಾಗ ಏನಾಗುತ್ತೆ, ಎನರ್ಜಿ ವಿಲ್ ಸ್ಟಾರ್ಟ್ ಗೆಟಿಂಗ್ ಕನ್ವರ್ಟೆಡ್ ಟು ಕೈನೆಟಿಕ್ ಎನರ್ಜಿ. ಹೊತ್ತಾನೆ ಅದು ನೋಡಿದ್ರೆ ನೀವೇನೇನೆ. ಅಟ್ ಬಿ ಅಂತ ಹೇಳಿದ್ರೆ ಹುಡುಗರ ಇದು ಈ ಜಾಗ ಅಲ್ವಾ? ಒಂದೇನು ಸೆಕೆಂಡು, ಇದನ್ನು ಕಾಪಿ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಹಾಂ, ಅಟ್ ಬಿ ಅಂತ ಹೇಳಿದ್ರೆ ಇದು ಅಟ್ ಬಿ ಆಲ್ಮೋಸ್ಟ್ ದ ಎಂಟೈರ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಟು ಕೈನೆಟಿಕ್ ಎನರ್ಜಿ ಅಲ್ವಾ? ಪೂರ ಇಲ್ಲಿ ಏನಿದೆ ಪೊಟೆನ್ಷಿಯಲ್ ಎನರ್ಜಿ, ಇಲ್ಲಿ ಕೈನೆಟಿಕ್ ಎನರ್ಜಿ ಕನ್ವರ್ಟ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ರೈಟ್, ಇದು ಎಕ್ಸ್ಟ್ರೀಮ್ ಪೊಸಿಷನ್ ನಿಮ್ಮದು. ಆಯಿತಾ? ಇದು ಕೆಳಗಂತ ಇನ್ನೇನಿಲ್ಲ, ಯಾಕಂತ ಹೇಳಿದ್ರೆ ಈ ದಾರ ಫಿಕ್ಸ್ಡ್ ಆಗೋಗಿದೆ. ಸರಿನಾ? ಮತ್ತು ಬಿ ಆ್ಯಂಡ್ ಟಿ ಡ್ಯಾಶ್ ಇವು ಎರಡು ನಡುವೆ ಫ್ರಮ್ ಬಿ ಟು ಟಿ ಡ್ಯಾಶ್ as a mob moves from A dash to T dash, the kinetic energy is converted to potential energy. At T dash, the entire energy is converted to potential energy. ಸರಿನಾ? at T dash ತಿರ್ಗಾ ಎಲ್ಲ ಎನರ್ಜಿ ಪೊಟೆನ್ಷಿಯಲ್ ಎನರ್ಜಿ ಕನ್ವರ್ಟ್ ಆಗುತ್ತೆ. ದ ಪ್ರೊಸೆಸ್ ರಿಪೀಟ್ಸ್ ಟಿಲ್ ಆಲ್ ದ ಎನರ್ಜಿ ಇಸ್ ಕನ್ಸ್ಯೂಮ್ಡ್ ಬೈ ದ ಸರೌಂಡಿಂಗ್ ಅಂತ ಹೇಳಿದ್ರೇನು. ನೀವು ಪ್ರಾಕ್ಟಿಕಲ್ ಯೋಚನೆ ಮಾಡಿ. ಒಂದು ಈ ಥರ ಬಿಟ್ಟಾಗ ಏನಾಗುತ್ತಿದೋ ಹಿಂದೆ ಮುಂದೆ ಹೋಗಿ
ತಿರ್ಗಿ ವಾಪಸ್ ಬಂದು ಈ ಥರ ನಿಂತ್ಕೊಂಡ್ಬಿಡುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇದರಲ್ಲಿರೋಂಥ ಶಕ್ತಿ ಎಲ್ಲ ಸರೌಂಡಿಂಗ್ ಅಂಥೇಳಿ ಗಾಳಿಯಲ್ಲಿ ಕಳೆದೋಗುತ್ತೆ, ಅಬ್ಸರ್ವ್ ಆಗುತ್ತೆ, ಕಳೆದೋಗಲ್ಲ ಅಬ್ಸರ್ವ್ ಆಗೋಗುತ್ತೆ ಹೇಳಬೇಕು ಅಂತ ಹೇಳಿದ್ರೆ. ಸೊ ಕೊನೆಯದಾಗ ಉತ್ತರ, ದ ಬಾಬ್ ಕಮ್ಸ್ ಟು ರೆಸ್ಟ್ ಬಿಕಾಸ್ ದ ಮೆಕ್ಯಾನಿಕಲ್ ಎನರ್ಜಿ ಆಫ್ ದ ಬಾಬ್ ಇಸ್ ಕನ್ಸ್ಯೂಮ್ಡ್ ಬೈ ಫ್ರಿಕ್ಷನ್, ದಟ್ ಇಸ್ ದ ಡ್ರ್ಯಾಗ್ ಫೋರ್ಸ್. ಸೊ ನಾವು ಫ್ರಿಕ್ಷನ್ ಅಂತಲೇ ಮಾತಾಡಬೇಕು, ಗಾಳಿ ಜೊತೆ ಫ್ರಿಕ್ಷನ್ ಆಗುತ್ತೆ. ಬಿಕಾಸ್ ಆಫ್ ದ್ಯಾಟ್ ಇಟ್ ಕಮ್ಸ್ ಟು ಅ ಹಾಲ್ಟ್. ದ ಎನರ್ಜಿ ಮೈಟ್ ಹ್ಯಾವ್ ಗಾಟ್ ಕನ್ವರ್ಟೆಡ್ ಟು ಸೌಂಡ್, ಹೀಟ್ ಆ್ಯಂಡ್ ವಿಂಡ್, ಆ್ಯಂಡ್ ಸೊ ಇಟ್ ಡಸ್ ನಾಟ್ ವೈಲೇಟ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಸರಿನಾ? ಇದೇನಂತ ಹೇಳಿದ್ರೆ ಈ ಭಾಗದ ಉತ್ತರ. ವೈ ಡಸ್ ದ ಬಾಬ್ ಇವೆಂಚುಲಿ ಕಮ್ಸ್ ಟು ರೆಸ್ಟ್, ವಾಟ್ ಹ್ಯಾಪನ್ಸ್ ಟು ದ ಎನರ್ಜಿ ಇವೆಂಚುಲಿ, ಇಸ್ ಇಟ್ ಇನ್ ವೈಲೇಷನ್ ಆಫ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಇದು ಕೂಡ ಕಾಪಿ ಮಾಡಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ನೋಡಿ ಇಲ್ಲಿ, what happens to, why does the bob eventually come to rest? The bob comes to rest because the mechanical energy of the bob is consumed by the friction drag force. Next point to, what happens to the energy eventually? It gets converted to sound, heat and wind. ಸ್ವಲ್ಪ ಸೌಂಡ್ ಬರುತ್ತೆ, ಒಂದಷ್ಟು ಹೀಟ್ ಬರುತ್ತೆ, ಆ್ಯಂಡ್ ಇಟ್ ಕ್ರಿಯೇಟ್ಸ್ ವಿಂಡ್ ಅಂತ ಹೇಳಿದ್ರೆ ಮೋಷನ್ ಆಫ್ ದ ಏರ್ ಅಲ್ವಾ. ಡಸ್ ಇಟ್ ವೈಲೇಟ್ ದ ಲಾ? ಇಟ್ ಡಸ್ ನಾಟ್ ವೈಲೇಟ್ ದ ಲಾ. ಯಾಕಂದರೆ ಎಕ್ಸ್ಪ್ಲನೇಷನ್ ಎಲ್ಲ ಆಗಿದೆ, ಸೊ ಯು ನೀ ನಾಟ್ ಎಕ್ಸ್ಪ್ಲೇನ್ ಇನ್ ಡೀಟೇಲ್ ಅಗೇನ್. ಸರಿನಾ? ಸೊ ತುಂಬ ವೇಸ್ಟ್ ಮಾಡ್ಕೊಂಡು ಹೋಗಬೇಡಿ, ರಿಪೀಟೆಡ್ ಒಂದೇ ವಿಷಯನ ರಿಪೀಟೆಡಾಗಿ ಬರ್ಕೊಂಡು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಈ ರೀತಿಯಲ್ಲಿ ಕನ್ಸೈದಾಗಿ ಉತ್ತರಗಳು ಬರೀಬೇಕು ನೀವು. ಸೊ ಕೈನೆಟಿಕ್ ಎನರ್ಜಿ ವಿಲ್ ಬಿ ಮ್ಯಾಕ್ಸಿಮಮ್. ಸರಿನಾ? ಸೊ ಇದೇ ನಿಮ್ಮ ಉತ್ತರ. ಸೊ ಪಾಸ್ ಮಾಡಿಕೊಂಡು ನೋಡ್ಕೊಳ್ರ. ಹಾಂ, ಈ ಚಿತ್ರ ಬರ್ಕೊಬೇಕು. ಇದು ಬೇಡ, ಇದು ರಿಪಿಟೇಷನ್ ಅಷ್ಟೇನಿಲ್ಲ.